ಕಲುಷಿತ ನೀರನ್ನ ಸೇವನೆ ಮಾಡಿ ಮೂವರು ಸತ್ತಿದ್ದಾರೆ ಎನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇರುವಂತದ್ದು ಸುರಪುರ ತಾಲೂಕಿನ ಚಿಪ್ಪನಟಿಗಿ ಎನ್ನುವಂತಹ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ಕಲುಷಿತ ನೀರು ಸೇವಿಸಿ ಮೂವರು ಸಾವು ಸಂಖ್ಯೆ ಸುರಪುರ ತಾಲೂಕಿನ ತಿಪ್ಪನಟಿಗಿ ಗ್ರಾಮದಲ್ಲಿ ಒಂದು ಘಟನೆ. ಒಂದೇ ಗ್ರಾಮದ ಮೂವರು ಅಸ್ವಸ್ಥಗೊಂಡು ಸಾವನ್ನಪ್ಪಿದ್ದಾರೆ. ದೇವಕ್ಕಮ್ಮ ಹುಟ್ಟಿ 40 ವರ್ಷ, ರಾಮಣ್ಣ ಪೂಜಾರಿ 50 ವರ್ಷ, ವೆಂಕಮ್ಮ 60 ವರ್ಷ ಸಾವನ್ನಪ್ಪಿರುವಂತಹ ದುರ್ದೈವಿಗಳು. 10 ದಿನಗಳಿಂದ ವಾಂತಿ ಭೇದಿಯಿಂದ ಬಳಲುತ್ತಿದ್ದಂತಹ ಮೂವರು ಗ್ರಾಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ದರ್ಶನಾಪುರ ಅವರು ಕೂಡ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ಮಾಡಿರುವಂತದ್ದು. ಮೃತರ ಕುಟುಂಬಗಳಿಗೆ ಸಾಂತ್ವನ ಹೇಳಿದಂತಹ ಸಚಿವ ದರ್ಶನಾಪುರ ಶೀಘ್ರದಲ್ಲಿಯೇ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಸ್ಥಾಪನೆ ಮಾಡುವುದಾಗಿ ಭರವಸೆಯನ್ನ ಕೊಟ್ಟಿರುವಂತಹ ದರ್ಶನಾಪುರ. 3 ಜನ ಸಾವನ್ನಪ್ಪಿರುವಂತಹ ಘಟನೆ ನಿರ್ಮಾಣವಾಗಿದೆ. ಅದು ಕೂಡ ಕುಡಿಯುವ ನೀರಿನ ಸಮಸ್ಯೆಯಿಂದ, ಕಲುಷಿತ ಕುಡಿಯುವ ನೀರಿನ ಸಮಸ್ಯೆಯಿಂದಾಗಿ 3 ಜನ ಸಾವನ್ನಪ್ಪಿರುವಂಥದ್ದು ಸುರಪುರ ತಾಲೂಕಿನ ತಿಪ್ಪನಟಿಗಿ ಎನ್ನುವಂತಹ ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ. ಒಂದೇ ಗ್ರಾಮದಲ್ಲಿ 3 ಅಸ್ವಸ್ಥಗೊಂಡು ಸಾವನ್ನಪ್ಪಿರುವಂಥದ್ದು. ದೇವಕ್ಕಮ್ಮ ಹೊಟ್ಟಿ 40 ವರ್ಷ, ರಾಮಣ್ಣ 50 ವರ್ಷ, ವೆಂಕಮ್ಮ 60 ವರ್ಷ ಸಾವನ್ನಪ್ಪಿರುವಂತಹ ದುರ್ದೈವಿಗಳಾಗಿತ್ತು. 10 ದಿನಗಳಿಂದ ವಾಂತಿ ಭೇದಿಯಿಂದ ಬಳಲ್ತಾ ಇದ್ರು ಮೂರು. ಗ್ರಾಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ದರ್ಶನಾಪುರ ಅವರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಮೃತರ ಕುಟುಂಬಗಳಿಗೆ ಸಾಂತ್ವನ ಹೇಳಿರುವಂತಹ ಸಚಿವ ದರ್ಶನಾಪುರ ಅವರು ಶೀಘ್ರದಲ್ಲೇ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಸ್ಥಾಪನೆ ಮಾಡ್ತೀನಿ ಎನ್ನುವಂತಹ ಭರವಸೆಯನ್ನ ಕೂಡ ನೀಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.